ಇನ್ನು ಹೊನ್ನಾವರ ತಾಲೂಕಿನ ಹಳದಿಪುರದಲ್ಲಿ ಪುಂಡಲಿಕ ಗೋವಿಂದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರ್ಮಾಣವಾದ ನೂತನ ಶುದ್ಧೀಕರಿಸಿದ ಕುಡಿಯುವ ನೀರಿನ ಘಟಕವನ್ನು ಶಾಸಕರಾದ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು. ತಾಲೂಕಿನ ಹಳದಿಪುರದಲ್ಲಿ ಪುಂಡಲಿಕ ಗೋವಿಂದ ಶಾನಭಾಗ್ ಅವರ ಸ್ಮರಣಾರ್ಥವಾಗಿ ನಿರ್ಮಿಸಿದ ನೂತನ ಶುದ್ಧೀಕರಿಸಿದ ಕುಡಿಯುವ ನೀರಿನ ಘಟಕವನ್ನು ರಿಬ್ಬನ್ ಕತ್ತರಿಸುವುದರ ಮೂಲಕ ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ, ನೀರಿನ ದಾಹ ತೀರಿಸುವುದು ಪುಣ್ಯದ ಕೆಲಸವಾಗಿದೆ. ರಾಜೀವ್ ಗೋವಿಂದ ಶಾನಭಾಗ್ ಅವರು ಅತಿ ಕಡಿಮೆ ದರದಲ್ಲಿ ಕುಡಿಯುವ ನೀರನ್ನು ಪೂರೈಸುತ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಈ 2 ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಒಂದು ಶುದ್ಧ ಕುಡಿಯುವ ನೀರಿನ ಘಟಕ. ಆ 2 ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕ್ಷೇತ್ರದಲ್ಲಿ 95% ವಿಫಲವಾಗಿದೆ. ನಮ್ಮ ಸರ್ಕಾರವಿದ್ದಾಗ ಜನರಿಗೆ ಬೇಕಾದ ಎಲ್ಲ ಸೌಲಭ್ಯವನ್ನು ನೀಡಿದ್ದೇವೆ. ಇದರ ಮಧ್ಯೆ ರಾಜೀವ್ ಗೋವಿಂದ್ ಶಾನಭಾಗ್ ಅವರು ಇಂತಹ ಪುಣ್ಯದ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ದಾಹವನ್ನ ತೀರಿಸುವಂತದ್ದು ಪುಣ್ಯದ ಕೆಲಸ ಅದು. ಇವತ್ತು ಅದರಲ್ಲೂ ನಮ್ಮ ರಾಜೀವ್ ಶಾನಭಾಗ್ ರವರು ಪುಕ್ಕಟೆಯಾಗಿ ಕೊಡುವಂಥದ್ದು ಬಹಳ ಕಡಿಮೆ ದರದಲ್ಲಿ, ಪುಕ್ಕಟೆ ಅಂತ ಹೇಳಿದ್ರೆ ಬಹಳ ಕಡಿಮೆ ದರದಲ್ಲಿ 10 ರೂಪಾಯಿಗೆ 20 ಲೀಟರ್ ನೀರನ್ನು ಈ ಟ್ರಸ್ಟ್, ಈ ಯೋಜನೆ ಸರ್ಕಾರನು ಜಾರಿಗೆ ತಂದಿದೆ ಹಿಂದೆ. ನಾನು ಅದೇ ನಮ್ಮ ಇದರ ಕುರಿತು ನಮ್ಮ ಸಂಬಂಧಪಟ್ಟಂತವ್ರ ಹತ್ರ ಚರ್ಚೆ ಮಾಡಿದೆ. ಸರ್ಕಾರ ತಂದಂಥ ಯೋಜನೆ ದುರ್ಬಳಕೆ ಆಗ್ತಾ ಇದೆ, ಎಲ್ಲೂ ಇದರ ಬಳಕೆನೇ ಆಗ್ತಾನೆ ಇಲ್ಲ ಅನ್ನುವಂಥದ್ದನ್ನು ನಾನು ಅವರಿಗೆ ಕೇಳಿದೆ, ಕಾರಣ ಏನು ಅನ್ನುವಂಥದ್ದನ್ನು. ಅದಕ್ಕೆ ಅವರು ಬೇರೆ ಬೇರೆ ವಿಚಾರಗಳನ್ನು ನನ್ನ ಮುಂದೆ ಇಟ್ಟು ಆ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರು ಹೇಳಿದಂಥ ವಿಷಯಗಳು ಯಾವ ಕಾರಣಕ್ಕಾಗಿ ಈ ಯೋಜನೆ ಜನರಿಗೆ ಮುಟ್ಟಿಲ್ಲ, ಫೇಲ್ ಆಗಿದೆ ಅನ್ನುವಂಥದ್ದನ್ನು ಅವರು ಸವಿಸ್ತಾರವಾಗಿ ಹೇಳಿದರು. ನಾನು ಅವ್ರಿಗೆ ಹೇಳಿದೆ, ಈ ಯೋಜನೆ ತಂದಂಥ ಮಹಾಪುರುಷರು ನಮ್ಮ ರಾಜ್ಯದಲ್ಲಿ ಅನೇಕ ಸಂದರ್ಭದಲ್ಲಿ ತಾನೇ ಬುದ್ಧಿವಂತ ಎನ್ನುವಂಥದ್ದನ್ನು ವಿಧಾನಸಭೆಯಲ್ಲಿ ಮಾತನಾಡುವಂಥವ್ರು 2 ಯೋಜನೆಗಳನ್ನು ಜಾರಿಗೆ ತಂದಿದ್ರು. ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಎಲ್ಲ ಕಡೆ. ಇವತ್ತು ಎಲ್ಲ ಕಡೆನೂ ಆ ಯೋಜನೆ 100ಕ್ಕೆ 95% ನಮ್ಮ ಜಿಲ್ಲೆ, ನಮ್ಮ ಕ್ಷೇತ್ರದಲ್ಲಿ ಫೇಲ್ ಆಗಿದೆ ಅನ್ನುವಂಥದ್ದು ಭಾಳ ನೋವಾಗ್ತದೆ. ಯಾಕೆಂತ ಹೇಳಿದ್ರೆ ಸರ್ಕಾರದ ಹಣ ದೇವರ ಹಣ ಅನ್ನುವಂಥದ್ದನ್ನು ನಾವು ಹೇಳ್ತೇವೆ, ಆದರೆ ಈ ಹಣ ದುರುಪಯೋಗ ಆಗ್ತಾ ಇದೆ ಅನ್ನೋದು ಭಾಳ ಬೇಸರದ ಸಂಗತಿ ಅನ್ನುವಂಥದ್ದನ್ನು. ಆದರೆ ನಮ್ಮ ಇವರು ರಾಜೀವ್ ಶಾನಭಾಗ್ ನೋಡ್ರಿ, ಅವರೆಲ್ಲ ಲೆಕ್ಕವನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದಲ್ಲ, ಅವ್ರ ಸಮಾಜನೇ ಹಾಗೆ ಅನ್ನುವಂಥದ್ದನ್ನು ನಾನು ಕ್ಷೇತ್ರದಲ್ಲಿ ನೋಡಿದ್ದೇನೆ ಸರ್. ನನ್ನ ಸಮಾಜದ ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪುಷ್ಪಾ ನಾಯ್ಕ ಮಾತನಾಡಿ, ನಮ್ಮ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಇದೆ. ಇದೀಗ ಪುಂಡಲಿಕ ಗೋವಿಂದ ಟ್ರಸ್ಟ್ನಿಂದ ಈ ಕುಡಿಯುವ ನೀರಿನ ಘಟಕ ಉದ್ಘಾಟನೆಯಾಗಿದ್ದು ಗ್ರಾಮಸ್ಥರಿಗೆ ಹಾಗೂ ಪ್ರವಾಸಿಗರಿಗೆ ಅನುಕೂಲವಾಯಿತು ಎಂದು ಹೇಳಿದರು. ಯಾಕಂದ್ರೆ ಈಗಾಗಲೇ ನಮ್ಮ ಈ ಹತ್ತಿರದಲ್ಲಿರುವ ಗಜನಿಗುಡಿ ಆಗಿರ್ಬೋದು, ಅಥವಾ ಈ ಕಡೆ ಸಂಕ್ರೂಕೆರೆ ಅವರಾಗಿರ್ಬೋದು, ಬಡ್ನಿಕೆರೆ ಅವರಾಗಿರ್ಬೋದು, ತುಂಬಾ ಒಂದು ತಳಮಟ್ಟದ ಜನರು ನಮ್ಮ ಹಳದಿಪುರದಲ್ಲಿ ಇರುವುದರಿಂದ ಈ ಒಂದು ಕುಡಿಯುವ ನೀರಿನ ಸಮಸ್ಯೆಯಿಂದ ಸಾಕಷ್ಟು ಒಂದು ಬಳಲುವ ಪರಿಸ್ಥಿತಿ ನಮ್ಮ ಹಳದಿಪುರದಲ್ಲಿದೆ. ಮತ್ತೆ ನಮ್ಮ ಹಳದಿಪುರದಲ್ಲಿ ಒಂದು ಇನ್ನೊಂದು ತೊಂದರೆ ಅಂತಂದ್ರೆ ಉಪ್ಪು ನೀರಿನ ಒಂದು ಸಮಸ್ಯೆ. ಎಲ್ಲಿಯೂ ಬಾವಿ ತೆಗೆದ್ರೂ ಕೂಡ ಒಂದು ಉಪ್ಪು ನೀರು ಬರುವುದರಿಂದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಒಂದು ಅಧಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು. ಹಾಗೆ ಉಪ್ಪು ನೀರಿನ ಸಮಸ್ಯೆ ಅಂತ ಕೂಡಲೇ ನೆನಪಿಗೆ ಬಂತು, ಈಗಾಗಲೇ ನಮ್ಮಲ್ಲಿ ಕೃಷಿ ಭೂಮಿಗೂ ಕೂಡ ಶಾಸಕರಿದ್ದಾರೆ. ಕೃಷಿ ಭೂಮಿಗೂ ಕೂಡ ನಮ್ಮ ಇಲ್ಲಿ ಕೃಷಿ ಜನರಿಗೆ ಕೃಷಿ ಮಾಡುವಲ್ಲಿ ತುಂಬಾ ಒಂದು ತೊಂದರೆ ಉಂಟಾಗ್ತಾ ಇದೆ. ಯಾಕಂದ್ರೆ ಕೃಷಿ ಜಮೀನಿಗೆ ಒಂದು ಉಪ್ಪು ನೀರಿನ ಸಮಸ್ಯೆ ಇರುವುದರಿಂದ ಕೃಷಿ ಕಾರ್ಮಿಕರು ಕೃಷಿಯನ್ನು ಮಾಡಿ ಕೂಲಿ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ಲಿಕ್ಕೂ ಕೂಡ ತುಂಬಾ ಒಂದು ಸಂಕಟದ ದಿವಸವನ್ನ ದುಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬೇಸರದ ಸಂಗತಿ ಆಗ್ತಾ ಇದೆ. ಹಾಗೆ ಈ ಒಂದು ರಾಜೀವ್ ಶಾನಭಾಗ್ ರವರು ಉತ್ತಮ ಚಾರಿತ್ರ್ಯವುಳ್ಳ ಉತ್ತಮ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಕೂಡ ಅಂತಾನು ಕೂಡ ಹೇಳ್ಬೋದು. ಯಾಕಂದ್ರೆ ಇವರ ಒಂದು ತಂದೆಯವರ ಒಂದು ಹಾಗೂ ಅಜ್ಜನವರ ಒಂದು ಸವಿ ನೆನಪಿಗೋಸ್ಕರ ಇವರ ಒಂದು ಆಶೀರ್ವಾದದೊಂದಿಗೆ ಈ ಒಂದು ಟ್ರಸ್ಟ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಟ್ರಸ್ಟ್ ಇಂದ ಎಲ್ಲ ಪ್ರತಿಯೊಬ್ಬ ಜನರಿಗೂ ಕೂಡ ಅನುಕೂಲವಾಗಲಿ. ಹಾಗೆ ಏನು ಟೂರಿಸ್ಟ್ಗಳೇನಿದ್ದಾರೆ, ಪ್ರವಾಸೋದ್ಯಮ ಪ್ರವಾಸಕ್ಕೆ ಹೋಗ್ತಾ ಇರುವಂತಹ ಜನರಿಗೂ ಕೂಡ ಇದರಿಂದ ತುಂಬಾ ಕೂಡ ಅನುಕೂಲ ಆಗ್ತದೆ ಅನ್ನೋದು ನನ್ನ ಒಂದು ಭಾವನೆ. ಇದರ ಅನುಕೂಲವನ್ನ ಎಲ್ಲರೂ ಕೂಡ ಪಡೆದುಕೊಳ್ಳುವಂತಾಗ್ಲಿ ಅನ್ನುವಂತ. ಇನ್ನು ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರಾದ ಜಿಯು ಭಟ್ರು ಮಾತನಾಡಿ, ರಾಜೀವ್ ಶಾನಭಾಗ್ ಅವರ ಈ ಕಾರ್ಯ ತುಂಬಾ ಒಳ್ಳೆಯ ಕೆಲಸ.
ಹಿರಿಯರನ್ನ ನೆನಪಿಸಿಕೊಳ್ಳುವುದೇ ಕಡಿಮೆಯಾಗಿರುವ ಈ ಕಾಲದಲ್ಲಿ ಹಿರಿಯರ ಸ್ಮರಣಾರ್ಥವಾಗಿ ಸಮಾಜಕ್ಕೆ ಸಹಾಯ ಮಾಡುವಂತಹ ಗುಣ ರಾಜೀವ್ ಶಾನ್ಭಾಗ್ ಅವರಿಗೆ ಇದೆ. ಮುಂದೆಯೂ ಕೂಡ ಇವರಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳಾಗಲಿ ಎಂದು ಶುಭ ಹಾರೈಸಿದರು. ಒಳ್ಳೆಯ ವ್ಯಕ್ತಿಯಿಂದ ನೀವು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡ್ತಿದ್ದೀವಿ. ನಿತ್ಯಶಕ್ತಿಯವರಂದ್ರೆ ಒಂಥರ ಭಗೀರಥ ಇದ್ದಾರೆ. ರಾಜಕೀಯದ ಹೊರತಾಗಿ ಕುಮಟಾ ಹೊನ್ನಾವರ ಕುಡಿಯುವ ನೀರಿನ ಯೋಜನೆ ಅಘನಾಶಿನಿಯಿಂದ ಬರುವಾಗ 12 ವರ್ಷ ಆಗಿತ್ತು. ನಿತ್ಯಶಕ್ತಿಯವರು 4 ವರ್ಷದಲ್ಲಿ ಶರಾವತಿಯಿಂದ ಹೊನ್ನಾವರ ಸಹಿತ 12 ಹಳ್ಳಿಗಳಿಗೆ, ಗ್ರಾಮ ಪಂಚಾಯತ್ಗಳಿಗೆ ನೀರು ಕೊಡ್ತಕ್ಕಂಥ ಒಂದು ಅದ್ಭುತ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. 3 ವರ್ಷ ಬಾಕಿ ಇರ್ತೇನೆ. ರಾಜೀವ್ ಶಾನ್ಭಾಗ್ ಅವರನ್ನು ಅಭಿನಂದಿಸಬೇಕು ನಾನು. ಬಹುಶಃ ಹಿರಿಯರ ಹೆಸರಿನಲ್ಲಿ ಹಿರಿಯರನ್ನು ನೆನಪಿಸಿಕೊಳ್ಳುವುದೇ ಕಡಿಮೆ ಆಗಿರುವಂಥ ಈ ಕಾಲದಲ್ಲಿ ತಂದೆ ತಾಯಿನ ಅಜ್ಜನ್ನು ನೆನಪಿಸಿಕೊಂಡು ಈ ಒಂದು ಟ್ರಸ್ಟನ್ನು ಸ್ಥಾಪಿಸಿ ಆ ಮುಖಾಂತರವಾಗಿ ಸಮಾಜಕ್ಕೆ ಸಹಾಯ ಮಾಡುವಂಥ ಒಂದು ಅಪರೂಪದ ಗುಣ ರಾಜೀವ್ ಶಾನ್ಭಾಗ್ ಅವರಿದೆ. ಪ್ರತಿ ವರ್ಷ ತುಂಬ ಜನ ಬ್ಯಾಂಕ್ ಮ್ಯಾನೇಜರ್ಗಳು ರಿಟೈರ್ ಆಗ್ತಾರೆ. ಅವ್ರ ಹೆಂಡತಿ ಮಕ್ಕಳ ಜೊತೆಗೆ ಮೊಮ್ಮಕ್ಕಳ ಜೊತೆಗೆ ಆರಾಮಾಗಿ ಇರ್ತಾರೆ. ಆದರೆ ತಾವು ಸ್ವತಃ ಬ್ಯಾಂಕಿನ ವಿನಂತಿಯ ಮೇರೆಗೆ ಪುನಃ ಸೇವೆಯ ಸಲಹೆಗಾರ ಕೆಲಸ ಮಾಡುವ ಜೊತೆಯಲ್ಲಿ ಏನು ಹಣ ಬರ್ತದೋ ಹೆಚ್ಚುವರಿಯಾಗಿ ಅದನ್ನು ಸದುಪಯೋಗ ಮಾಡೋದಕ್ಕೆ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅವರು ಶ್ರೀಮತಿಯವರು ಮತ್ತು ತಂದೆ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಬೆಂಬಲವಾಗಿ ನಿಂತಹ ರಾಜೀವ್ ಶಾನ್ಭಾಗ್ ಅವರ ಮಕ್ಕಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲು ಬಯಸ್ತೇನೆ. ನೀರು ಕೊಡೋದು ಪುಣ್ಯ ಹೇಳಿದ್ವಿ. ಹಿಂದೆಲ್ಲ 60 ಮಾಡಿ ನಡ್ಕೊಂಡು ಹೋಗುವವರಿಗೆ ಅಲ್ಲೆಲ್ಲ. ಇದೇ ವೇಳೆ ಪುಂಡಲಿಕ ಗೋವಿಂದ ಚಾರಿಟೇಬಲ್ ಟ್ರಸ್ಟ್ನಿಂದ ನೆನಪಿನ ಕಾಣಿಕೆಯನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅಜಿತ್ ನಾಯ್ಕ್, ಲೀಲಾ ಗಣಪತಿ ಟ್ರಸ್ಟ್ ಮ್ಯಾನೇಜರ್ ಆದ ಡಾಕ್ಟರ್ ಜಿಜಿ ಸಬಾಹಿತ್, ಗ್ರಾಮ ಪಂಚಾಯತ್ ಸದಸ್ಯರಾದ ಗಣೇಶ್ ಜಿ ಪೈ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದಾಮೋದರ್ ನಾಯ್ಕ್ ಹಾಗೂ ಪುಂಡಲಿಕ ಗೋವಿಂದ ಟ್ರಸ್ಟ್ನ ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.